ಬೇರೆ. ಅಯ್ಯೋ, ಇಷ್ಟು ದೊಡ್ಡ ಕ್ಯೂ ಇದೆ, ಏನಪ್ಪ ಮಾಡೋದು? ಓಶ್, ಛೇ, ಮತ್ತೆ ಕಾಲ್ ಮಾಡ್ತಾಳೆ. ಅಣ್ಣ, ಇಲ್ಲಿ. ನೀವೇ, ಒಂದ್ ನಿಮಿಷ ಬನ್ನಿ. ಹಾ, ಏನ್ ಸರ್? ಅಲ್ಲ, ಏನ್ ಮೇಡಮ್? ಅಣ್ಣ, ನಂಗೊಂದ್ ಬಾಟ್ಲು ತಂದ್ಕೊಡ್ತೀರಾ? ಯಾವ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ. ಹಾ, ಇದು ಸರಿ. ನಾನೇ ನನ್ನ ಬಾಟ್ಲು ತರಕ್ ಬೇರೆಯವ್ರನ್ನ ಕ್ಯೂ ಅಲ್ಲಿ ನಿಲ್ಸಿದೀನಿ. ಎಷ್ಟು ದೊಡ್ಡ ಕ್ಯೂ ಇದೆ. ಹಾಗಾದ್ರೆ ಕ್ಯೂ ಅಲ್ಲಿ ನಿಂತರೂ ನಿಮ್ ಹುಡುಗನ ಕೊಡ್ತೀರಾ? ಮೇಡಮ್, ಕಾಸ್ಟ್ಲಿ ಬಾಟ್ಲಿ ಆದ್ರೆ ಕ್ಯೂ ಕಮ್ಮಿ ಇರುತ್ತೆ, ತಂದ್ಕೊಡ್ಲಾ? ಪರವಾಗಿಲ್ಲ. ಇದನ್ನ ನಿಮ್ಮ ಹತ್ರ ಹುಷಾರಾಗಿಟ್ಕೊಳ್ಳಿ. ಲೇಟ್ ಆಗ್ಬಿಟ್ರೆ ಬಾಗಿಲು ಹಾಕ್ಬಿಡ್ತಾರೆ. 2,000 ರೂಪಾಯಿ ನೋಟು. ಓ, ಇವ್ ನಮ್ ಗುಳಿಸಿದಾನೋ ಇಲ್ವೋ? ಓ, ಈ ತರ ಆದ್ರೆ ಗೌರ್ಮೆಂಟ್ ಅವ್ರು 24 ಗಂಟೆನೂ ಅಂಗಡಿ ತೆಗೆದಿರ್ತಾರೆ. ಮೇಡಮ್, 20 ರೂಪಾಯಿ ಕೊಡ್ತೀರಾ? 20 ರೂಪಾಯಿ ಶಾರ್ಟೇಜ್ ಇದೆ ಮೇಡಮ್. ಒಂದು ಪಿನ್ ತಗೊಳಕ್ಕೆ ಅವರಿಂದ ಶೇರ್ ಮಾಡೋಕೆ ಪಾರ್ಟ್ನರ್ ಹುಡುಕ್ತಿದ್ದೀನಿ, ಯಾರು ಸಿಕ್ತಿಲ್ಲ. ಆಟೋ ರಿಕ್ಷಾಗೂ ಇಲ್ಲ, ಬೈಕ್ಗೂ ಇಲ್ಲ. ಯಾಕೆ ಇವತ್ತಿನ ಸ್ಟ್ರೈಕಾ? ಅಯ್ಯೋ ಅಲ್ಲ, ಅದು ನಾವು ಕುಡುಕರು ಯೂಸ್ ಮಾಡೋ ಕೋಡ್ ಲ್ಯಾಂಗ್ವೇಜ್. ಆಟೋಗೆ 3 ಚಕ್ರ ಫುಲ್ ತಗೊಂಡು 3 ಜನ ಶೇರ್ ಮಾಡ್ತೀವಿ. ಸ್ಕೂಟರ್ಗೆ 2 ಚಕ್ರ, 1 ತಗೊಂಡು 2 ಶೇರ್ ಮಾಡ್ತೀವಿ. ಹೆಂಗೆ? 4 ವೀಲರ್ ಟ್ರೈ ಮಾಡ್ಬೇಕಿತ್ತು. ಅಯ್ಯೋ, ಆ ಕೆಲ್ಸ ನಾನ್ ಮಾಡಲ್ಲ. ಅದೇ ಮೇಡಮ್, ಹೆಂಗ್ ಗೊತ್ತಾ ಆಗೋದು? ಒಂದು ಫುಲ್ ಅಲ್ಲಿ 13.5 ಪೆಗ್ಗು, ಅದೇ ಹಾಫ್ ಆದ್ರೆ 6 ಪೆಗ್ಗು. ಕ್ವಾರ್ಟರ್ ಹೊಡೆದ್ರೆ ಮನೆಗೆ ಹೋಗೋಷ್ಟ್ರಲ್ಲಿ ಇಳ್ದೋಗ್ಬಿಡತ್ತೆ. ಈ ಊರಲ್ಲಿ ಸೊಳ್ಳೆಗಳನ್ನ ಮಲಗಿಸೋಕೆ ಟೈಮ್ ಆಗತ್ತೆ, ಮತ್ತೆ ನಮಗ್ ಮಲ್ಕೊಳಕ್ ಟೈಮ್ ಎಲ್ಲಿದೆ? ಒಬ್ಬ ಕುಡುಕನ ಕಷ್ಟ ಇನ್ನೊಬ್ಬ ಕುಡುಕನಿಗೆ ಗೊತ್ತಾಗೋದು. ಅದೇ ತಗೋ, 50 ಇದೆ, ಮಿಕ್ಕಿದಕ್ಕೆ ಸೈಡ್ಸು ಚಿಪ್ಸು. ದೇವ್ರೇ, ಇವರಿಗೆ ದುಡ್ಡು ಎಣ್ಣೆ ಯಾವಾಗ್ಲೂ ಸಿಗೋ ಹಾಗೆ ಮಾಡಪ್ಪ. ಓ, ದಿಸ್ ಗರ್ಲ್. ಆನ್, ಹೆಲೋ. ಹಲೋ. ಫುಲ್ ಟೈಟ್ ಆಗಿದ್ದೀರಾ ಅನ್ಸುತ್ತೆ. ಅದಕ್ಕೆ ನಾನು ಕಾಲ್ ಪಿಕ್ ಮಾಡ್ಲಿಲ್ಲ. ಒಂದು ಬಾಟಲ್ ತಗೊಂಡು ಈಗಲೇ ಬರ್ತೀನಿ. ಇನ್ಮೇಲೆ ಈ ಮನೇಲಿ ಇರಕ್ಕಾಗಲ್ಲ, ಆದಷ್ಟು ಬೇಗ ಖಾಲಿ ಮಾಡ್ಬೇಕು. ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಒಂದೊಳ್ಳೆ ಮನೆ ಹುಡುಕಿಟ್ಟಿದ್ದೀನಿ. ಪಕ್ಕದಲ್ಲೇ ಬೆವರೇಜಸ್, ಸೂಪರ್ ಮಾರ್ಕೆಟ್, ಹಾಸ್ಪಿಟಲ್ಸ್ ಎಲ್ಲ ಇದೆ. ಅದೆಲ್ಲಿದೆ? ನಮ್ಮ ಪಾಲಾರಿವಟ್ಟಂ ಬ್ರಿಡ್ಜ್ ಕೆಳಗೆ. ಸುಮ್ನೆ ನನ್ನ ಹತ್ರ ಬೈಸ್ಕೋಬೇಡ, ಯಾವಾಗ್ಲೂ ಹಿಂಗೆ. ಮೇಡಮ್, ಪ್ರಳಯ ಆದ್ಮೇಲೆ ಯಾರ ಹತ್ರನೂ 10 ಪೈಸೆ ಇಲ್ಲ. ಆದ್ರೂ ಬಾರ್ ಮುಂದೆ ಉದ್ದ ಕ್ಯೂ. ಆದ್ರೂ ಈ ಬಾರ್ನವ್ರಿಗೆ ಕಸ್ಟಮರ್ ಕೇರೇ ಇಲ್ಲ. ಅದು ನಿಜ. ತಗೊಳ್ಳಿ. ಥ್ಯಾಂಕ್ ಯು. ಚೇಂಜ್ ತಗೊಳ್ಳಿ. ಅದನ್ನ ಇಟ್ಕೊಳ್ಳಿ. ಅಯ್ಯೋ, ಇದು ನನಗೆ ಬೇಡ, ನೀವೇ ಇಟ್ಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನನ್ನ ಜಂಕ್ಷನ್ ತನಕ ಬಿಡ್ತೀರಾ ಪ್ಲೀಸ್? ಸರಿ, ಹತ್ತಿ. ನಾನು ಮುಂದೆ ಹತ್ಲಾ ಹಿಂದೆ ಹತ್ಲಾ? ಮುಂದೆನೆ ಹತ್ತಿ, ನಾನೇನ್ ಡ್ರೈವರಾ? ದೂರದಾಗಿ ಓಪನ್ ಆಯ್ತು. ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಹೋಗೋಣ. ಸೀಟ್ ಬೆಲ್ಟ್ ಹಾಕಿ. ಸೀಟ್ ಬೆಲ್ಟಾ? ಎಳೆದು ಹಾಕಿ. ಲಾಕ್ ಇಲ್ಲಿದೆ. ಆಯ್ತು. ಎಸ್. ಅದಕ್ಕೆ ಹೇಳಿದೆ ನಿಮ್ಗೆ ಸೀಟ್ ಬೆಲ್ಟ್ ಹಾಕಕ್ಕೆ. ನಿನ್ನ ಅಯ್ಯೋ, ನಂಗಿದ್ ಬೇಕು. ಎಲ್ಲಿಗೆ ಹೋಗ್ಬೇಕು? ಇಲ್ಲಿಗೆ ಅಂತೇನಿಲ್ಲ. ಏನ್ ಮಾಡೋದು ನೀವು? ನಾನ್ ಕುಕ್ಕು. ಕುಕ್ಕ? ಮೇಡಮ್, ಬೇರೆ ಯಾವ್ದೋ ಮೂಡಲ್ಲಿ ಇದ್ದೀರಾ ಅನ್ಸುತ್ತೆ. ಅಯ್ಯೋ, ಪ್ರಾಬ್ಲಮ್. ಪೆಟ್ರೋಲ್ ಏನಾದ್ರೂ ಖಾಲಿ ಆಯ್ತಾ? ಪೆಟ್ರೋಲ್ ಕುಡ್ದೋರ್ನು ಹಿಡಿಯೋ ಪೊಲೀಸ್ ಪ್ಯಾಟ್ರೋಲ್ ಕರೆಕ್ಟ್ ಆಗಿ ಬಾರ್ ಹತ್ರನೇ ನಿಂತಿರ್ತಾರೆ. ಅಯ್ಯೋ, ಏನ್ ಮಾಡೋದೀಗ? ನಿಮ್ಗೆ ಕಾರ್ ಓಡ್ಸಕ್ ಬರತ್ತಾ?
ಸ್ವಲ್ಪ ಮೂವ್ ಮಾಡಕ್ ಬರುತ್ತೆ. ಅಷ್ಟೇ ಸಾಕು. ಪೊಲೀಸ್ರಿಂದ ಒಂಚೂರ್ ಮುಂದೆ ತನಕ ಹೋಗು. ಕುಡ್ದಿದ್ಯಾ? ಡಬಲ್ ಓಕೆ. ಬನ್ನಿ, ಈ ಕಡೆ ಬನ್ನಿ. ಇದಕ್ಕೆ ಹೇಳು ಮೈಗ್ರೇಷನ್ ಅಂತ. ಅಯ್ಯೋ, ನನ್ ಮೇಲೆ ಸ್ಟ್ಯಾಂಪ್ ಹಾಕ್ಬೇಡಿ. ಅಯ್ಯೋ, ಇದೇ ಗೇರ್ ಅಲ್ವಾ? ಅದು ಹ್ಯಾಂಡ್ ಬ್ರೇಕು. ಹಾಗಾದ್ರೆ ಇದು ಗೇರು. ಅದು ಗೇರು. ಸರಿ ನಡೀರಿ. ಅದು ಗೊತ್ತು. ಅಯ್ಯೋ, ಕ್ಲಚ್ ಇಲ್ಲ. ಅಯ್ಯೋ, ಇದು ಆಟೋಮೆಟಿಕ್ ಕಾರು. ಆ ತರನು ಗಾಡಿ ಇದೆಯಾ? ನಮ್ ಕಾಳಿದಾಸ ಸರ್ ಗಾಡಿಗೆ 5 ಗೇರು. ಹೆಸರೇನು? ಬಾಬು. ನೋ ಕಮೆಂಟ್ಸ್. ನಡೀರಿ. ಸರಿ ಆಯ್ತು, ಗಾಡಿ ತೆಗಿ. ಅವ್ರ ಕಡೆ ನೋಡ್ಬೇಡ ನೀನು. ಸ್ಮೋಕ್ ಮಾಡಿದ್ರೆ ನಿನಗ್ ಮಾತ್ರ ಅಲ್ಲ, ಪಕ್ಕದಲ್ಲಿರೋರ್ಗೂ ಇಫೆಕ್ಟ್ ಆಗುತ್ತೆ. ನಂಗ್ ಹಲ್ ನೋವಾಗಿರೋದು ನಿಂಗೆ ಗೊತ್ತಲ್ವಾ ಮಾಲು? ಹಲ್ ನೋವಾ? ನಾನ್ ಹೊಗೆನ ಒಳಗ್ ತಗೊಳಲ್ಲ, ಹಾಗೆ ಹೊರಗ್ ಬಿಡ್ತೀನಿ. ಡಾಕ್ಟರ್ ತೋರ್ಸಕ್ಕಾಗಲ್ವಾ? ಯಾರಿಗೂ ಹೇಳ್ದೆ ಇರೋ ಒಂದ್ ವಿಷಯ ಹೇಳ ಮಾಲು. ನಂಗ್ ಇಂಜೆಕ್ಷನ್ ಅಂದ್ರೆ ಭಯ. ಸ್ಮೋಕ್ ಮಾಡೋಕೆ ಏನಾದ್ರೂ ಒಂದ್ ಕಾರಣ ಹೇಳು. ಅಲ್ಲ, ನಾವೀಗ ಏನ್ ಮಾಡೋದ್ ಮಾಲು? ಹಲ್ ಕಿತ್ತಾಕು. ಅದಲ್ಲ, ಮನೆ ವಿಷಯ. ನೀನು ಓಕೆ ಅಲ್ವಾ ಕ್ಷಮಾ? ಏನ್ ಬೇಕು? ಅಕ್ಕ, ಬಿಸಿನೀರಿಗೆ ಸ್ವಲ್ಪ ಬ್ರಾಂದಿ ಮತ್ತೆ ಮೆಣಸು ಹಾಕೊಂಡ್ ಕುಡಿದ್ರೆ ಜ್ವರ ಕಮ್ಮಿ ಆಗತ್ತಂತೆ. ಯಾರ್ ಹೇಳಿದ್ದು? ಈಗ ತಾನೇ ಗೂಗಲ್ ನಲ್ಲಿ ಸರ್ಚ್ ಮಾಡ್ದೆ. ಹೋಗೆ ಸುಮ್ನೆ. ನನ್ ಹತ್ರ ಸುಮ್ನೆ ಬೈಸ್ಕೋಬೇಡ. ಈಗೀಗ ಎಲ್ಲಾ ಬಾಟ್ಲಲ್ಲೂ ಡ್ರಿಂಕ್ಸ್ ಕಮ್ಮಿ ಇದೆ ಅಂತ ಆನ್ ಹೇಳ್ತಿದ್ಲು. ನನಗ್ ನಿನ್ಮೇಲೇನೆ ಅನುಮಾನ. ಅಕ್ಕ, ನಾನ್ ಕುಡ್ದಿದ್ದೀನಿ ಅಂತ ಹೇಳ್ತಿದ್ಯಾ? ನಾನ್ ಮಾಡ್ದೇ ಇರೋದನ್ನ ಮಾಡಿದ್ಯಾ ಅಂತ ಹೇಳಿದ್ರೆ ಆಮೇಲೆ ಅದನ್ನೇ ಮಾಡ್ಬೇಕಾಗತ್ತೆ. ಹಾ, ಸತ್ಯಕ್ಕೆ ಜಗತ್ತಲ್ಲಿ ಬೆಲೆನೇ ಇಲ್ಲ. ನನ್ ಜೊತೆ ಆಟ ಆಡ್ಬೇಡ. ಅನುಮಾನ ಇದ್ರೆ ಬಾಟ್ಲನ್ನ ನಿನ್ ಕಬಾರ್ಡ್ ಲಾಕ್ ಮಾಡ್ಕೋ. ಯಾರು ನೋಡು? ಗಾಯು. ಓ, ಯಾಕೆ ಇಷ್ಟೊಂದು ಕೋಪ? ಗಾಯು, ನಾನ್ ನಿನ್ಗೆ ಒಬ್ಬ ಒಳ್ಳೆ ಹುಡ್ಗನ್ ಹುಡ್ಕಿದ್ದೀನಿ. ನಾವಿನ್ನು ಮನೆ ಖಾಲಿ ಮಾಡೋ ಹಾಗಿಲ್ಲ. ಅವನ ಹೆಸರೇನು? ವೇಟ್, ಇಲ್ ಬಾ. ಪರ್ಫೆಕ್ಟ್ ಅಲ್ವಾ? ಬಲ್ಗಾಲಿಟ್ಟು ಒಳಗ್ ಬಾ. ಅಯ್ಯೋ ಸಾರಿ, 1 ನಿಮಿಷ. ಮಾಲು, ಗಾಯು, ನಾನು ಹೇಳೋದನ್ ಕೀಳು. ಕೋಪ ಮಾಡ್ಕೋಬೇಡ. ಎಂತ ಕೆಲ್ಸ ಮಾಡಿದ್ಯಾ ನೋಡು ನೀನು. ನನ್ ಕೈಯಲ್ಲಿ ಸರಿಯಾಗಿ ಬೈಸ್ಕೊತೀಯ. ಯಾರು ಏನು ಗೊತ್ತಿಲ್ದಿರೋ ಕುಡ್ದಿರೋ ದಾಂಡಿಗಳನ್ನೆಲ್ಲ ಮನೆ ಕರ್ಕೊಂಡ್ ಬಂದಿದ್ಯಲ್ಲ. ಹೋಗೆ, ಕುಡ್ದಿರೋ ಜಾಸ್ತಿ ಆಯ್ತಾ? ನಂಗ್ ಕೋಪ ಬರ್ತಿದೆ. ನಾನು ಕಂಪ್ಲೀಟ್ ಕಾನ್ಶಿಯಸ್ ಆಗಿದ್ದೀನಿ. ನಾನು ಹೇಳೋದನ್ ಕೇಳು. ಹೌದು, ಅವನು ದಾಂಡಿಗಾನೆ. ಒಳ್ಳೆ ಹೆಣ್ಣುತನ ಇರೋ ದಾಂಡಿಗ. ನಿನ್ನ ಗಂಡ ಆಗೋಕೋನು ಪರ್ಫೆಕ್ಟ್ ಅಲ್ಲ? ನನ್ ಕೈಲ್ ಸರಿಯಾಗಿ ಬೈಸ್ಕೊತೀಯ ನೋಡೀಗ. ಇವಳಿದಾಳೆ ಅಂತ ಸುಮ್ನೆ ಇದೀನಿ. ಇಲ್ಲ ಅಂದಿದ್ರೆ. ಅಲ್ಲ ಗಾಯು, ನಾಳೆ ಇವನನ್ನ ಓನರ್ ಹೆಂಡತಿ ಹತ್ರ ಮಾತಾಡ್ಸಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋ, ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಫ್ಯಾಮಿಲಿ ಮತ್ತೆ ಅವ್ನ್ ನನ್ ಗಂಡನ್ ತರನೇ ಎಲ್ಲರಿಗೂ ಕಾಣಿಸ್ತಾನ? ನಿನ್ ಗಂಡ ಅಂತ ಹೇಳಿದ್ರೇನೆ ಎಲ್ರು ಒಪ್ಬೋದು ಅಕ್ಕ. ನೀನೇ ಬೇಕಿದ್ರೆ ಅವನ್ನ ಕಟ್ಕೋ. ನಾನ್ ಕಾಲ್ ಮಾಡಿ ಆಂಟಿಗೆ ಹೇಳ, ಓಕೆನಾ? ಲುಕ್ ಅಲ್ವಾ ಪ್ರಾಬ್ಲಮ್? ಲುಕ್ ತಾನೇ ಪ್ರಾಬ್ಲಮ್. ಹೌದು. ಇವನ್ಗಿಂತ ವರ್ಸ್ಟ್ ಆಗಿರೋರ್ನ ಚೆನ್ನಾಗಿ ಸ್ಟೈಲಿಶ್ ಆಗಿ ತೋರ್ಸದೆ ಅಲ್ವಾ ನನ್ ಕೆಲ್ಸ? ಅದು ಸರಿನೇ. ನಿಮ್ಗೆ ಯಾರ ತರ ಬೇಕು? ರಿತಿಕ್ ರೋಷನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಪ್ರೇಮ್ ನಜರ್, ಜಯನ್. ಅವ್ನ್ ನಮಗ್ ಸೆಟ್ ಆಗ್ತಾನ? ಅವ್ನ್ ಏನ್ ಕೆಲ್ಸ ಮಾಡ್ತಾನೆ? ಲೇ ಕುಕ್ಕು, ಕುಕ್ಕು ಬಾಬು. ವಾವಲ್ಲ ಬಾಬು. ನೀ ನನ್ ಜೊತೆ ಬಾ. ನೋಡು, ಅವ್ನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಕೆಲ್ಸ ಆದ್ಮೇಲೆ ಕಳ್ಸೋಣ. ಪ್ಲೀಸ್ ಅಕ್ಕ, ಪ್ಲೀಸ್. ಗಾಯು ಪ್ಲೀಸ್. ಒಂದಿನಕ್ಕೆ. ಮತ್ತೆ ಈ ತರ ಮನೆ ನಮ್ಗೆ ಸಿಗೋದಿಲ್ಲ ಗಾಯು. ಬಾ, ನಮ್ ಗಾಯು ಇಸ್ ಸೋ ಸ್ವೀಟ್. ಬೆಣ್ಣೆ ಮಾತೆಲ್ಲ ಬೇಡ. ನಿಮ್ಮೆಲ್ಲ ಹುಚ್ಚಾಟಗಳಿಗೆ ನಾನ್ ಸಪೋರ್ಟ್ ಮಾಡ್ಬೇಕಲ್ವಾ? ಯಜಮಾನ್ರೇ, ಎಲ್ಲಿ ಹೋಗ್ಬಿಟ್ನಾ? ಹೋಗಿದ್ರೆ ಹೋಗ್ಲಿ ಬಿಡು. ಹುಡ್ಗಿರ್ನೆಲ್ಲ ನೋಡಿ ಹೆದರ್ಕೊಂಡು ಓಡೋಗ್ಬಿಟ್ಟ. ಹೋಗ್ಬಿಟ್ನಾ ಅಂತ. ಹೋಗ್ಲಿ. ಯಜಮಾನ್ರೇ, ಎಲ್ಲಿದ್ದೀರಾ? ಹೋದ್ರೆ ಹೋಗ್ಲಿ ಬಿಡು. ನೀನ್ ಬಾ, ಇಲ್ಲಿಗ್ ಬನ್ನಿ.
ಅವ್ನ್ ಹೋದ್ರೆ ಹೋಗ್ಲಿ, ನೀನ್ ಬಾ. ಅವ್ರ ಒಳಗಡೆನೆ ಇರ್ಬೇಕು. ಹೋಗ್ಬಿಟ್ಟಿದಾನಲ್ಲ. ಹೇಳ್ಬಿಟ್ ಹೋಗೋಕೆ ಅವನೇನ್ ನನ್ ಗಂಡನ?